ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶುಭ ವೀಕ್ಷಕರೇ. ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತಿನ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ನೀವೆಲ್ಲ ನೋಡ್ರ ಹಾಗೆ PM ಕಿಸಾನ್ದು 20ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿದರೆ, ಅದು ಟೈಮ್ ಸಮೇತ ಕೊಟ್ಬಿಟ್ಟಿದ್ದಾರೆ. ಸೊ ರೈತರಿಗಂತೂ ಇದು ಬಹಳ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಆಯಿತಾ, ಇದು ಡೈರೆಕ್ಟಾಗಿ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ. ಯಾವುದೇ ಥರ ಮೊಬೈಲ್ ನಂಬರು ಯಾರಿಗೂ ಕೊಡಬೇಡಿ, OTPನೂ ಯಾರಿಗೂ ಕೊಡಬೇಡಿ, ಮತ್ತು ಬ್ಯಾಂಕ್ ಡೀಟೇಲ್ ಮಾತ್ರ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ಓಕೆ, ಸೊ ಇವಾಗ ನಾನು ಫುಲ್ ಮಾಹಿತಿಯನ್ನು ಕೊಟ್ಕೊಂಡು ಹೋಗ್ತೀನಿ. ಯಾವಾಗ ಎಷ್ಟೊತ್ತಿಗೆ ಕೊಡ್ತಾರೆ, ಮತ್ತು ಯಾರಾದರೂ ಅಪ್ಲೈ ಮಾಡೋದಿದ್ರೆ PM ಕಿಸಾನ್ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು, ಎಲಿಜಿಬಿಲಿಟಿ ಏನು, ಮತ್ತು ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು, ಹೇಗೆ ವೆಬ್ಸೈಟಿಗೆ ಹೋಗಿ ಅಥವಾ ನೀವು ಎಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು ಆಫ್ಲೈನು ಅಂತ ನಾನು ಡೀಟೇಲಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಪೂರ್ತಿ ಅರ್ಥ ಆಗಬೇಕಂದ್ರೆ ನೀವೇನು ಮಾಡಬೇಕು, ಫಸ್ಟಿಂದ ಲಾಸ್ಟ್ವರೆಗೂ ನೀವು ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಮತ್ತು ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ವೀಕ್ಷಿಸ್ತಿದ್ದೀರಾ ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ. ಮತ್ತು ಇಷ್ಟವಾದರೆ ನನ್ನ ವಿಡಿಯೋ ಒಂದು ಪುಟ್ಟು ಲೈಕ್ ಅನ್ನೋದನ್ನು ಕೊಡಿ. ನಿಮ್ಮ ಕಮೆಂಟ್ ಏನಿದೆ ಅನ್ನೋದು ನನಗೂ ಕೂಡ ತಿಳಿಸಿ, ಓಕೆನಾ. ಮತ್ತು ಇದ್ರ ಜೊತೆ ಇನ್ನೊಂದು ಏನಂದರೆ, ನೀವು ಏನಾದರೂ ಅಪ್ಲೈ ಮಾಡಿಲ್ಲ ಅಂದರೆ ಈಗಲೂ ಕೂಡ ಸಹ ನೀವು ಅಪ್ಲೈ ಮಾಡ್ಬೋದು, ಓಕೆನಾ. ಸೊ ಯಾವಾಗಪ್ಪ ಲಾಸ್ಟ್ ಡೇಟು ಅನ್ನೋದೇನು ಯೋಚನೆ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಇದಕ್ಕೆ ಲಾಸ್ಟ್ ಡೇಟ್ ಅನ್ನೋದು ಇಲ್ಲ. ನೀವು ಯಾವಾಗಾದರೂ ಅಪ್ಲೈ ಮಾಡ್ಬೋದು. ಓಕೆ, ಸೊ ಬನ್ನಿ ಪಟ್ಟಂತ ಸ್ಟಾರ್ಟ್ ಮಾಡಿಬಿಡೋಣ. ಸೊ ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಯಾವಾಗ ಜಮಾ ಆಗುತ್ತೆ ಅಂದರೆ ಆಗಸ್ಟ್ 2ನೇ ತಾರೀಕು 2025ನೇ ಇದು ವರ್ಷದಲ್ಲಿ ಆಗಸ್ಟ್ 2ನೇ ತಾರೀಕು ಜಮಾ ಆಗ್ತಾ ಇದೆ. ಅದು 11 ಗಂಟೆಗೆ ಕರೆಕ್ಟಾಗಿ ಎಲ್ಲರ ಅಕೌಂಟ್ಗೆ ಡೈರೆಕ್ಟ್ ಅಕೌಂಟ್ಗೆ ಬಂದು ಜಮಾ ಆಗತ್ತೆ ಅಂತ ಹೇಳಿದ್ದಾರೆ, ಓಕೆನಾ. ಇದು ಸ್ವತಃ ಸೆಂಟ್ರಲ್ ಗೌರ್ಮೆಂಟ್ ಅವರೇ ನಮಗೆ ಈ ವಿಷಯವನ್ನು ಹೇಳಿರೋದು, ಓಕೆನಾ. ಸೊ ಯೋಚನೆ ಮಾಡೋಕ್ಕೆ ಹೋಗಬೇಡಿ ರೈತರೇ. ಇನ್ನು 2 ದಿನ ಇದೆ. ಇವತ್ತು 31ನೇ ತಾರೀಕು, 1ನೇ ತಾರೀಕು, 2ನೇ ತಾರೀಕು. 2ನೇ ತಾರೀಕು ಬೆಳಗ್ಗೆನೇ ನಿಮಗೆ ಅಕೌಂಟ್ಗೆ ಡೈರೆಕ್ಟಾಗಿ 2,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ, ಓಕೆನಾ. ಸೊ ಏನಂದರೆ 19ನೇ ಕಂತಿನ ಹಣ ಫೆಬ್ರವರಿಯಲ್ಲಿ ಕೊಟ್ಟಿದ್ರು, ಅದು ಸ್ವಲ್ಪ ತಡವಾಗಿತ್ತು. ಇದು ಆ್ಯಕ್ಚುಲಿ 4 ತಿಂಗಳಿಗೆ ಒಂದ್ಸ ಈ ಹಣವನ್ನು ಕೊಡ್ತಾರೆ. ಕ್ವಾರ್ಟರ್ಲಿ ಬೇಸ್ಡ್ ಮೇಲೆ ಈ ಹಣ ಕೊಡ್ತಾರೆ. ಪ್ರತಿ ತಿಂಗಳು ಇವಾಗ ಗೃಹಲಕ್ಷ್ಮಿ ಕೊಡ್ತಾರಲ್ಲ ಆ ಥರ ಏನು ಪ್ರತಿ ತಿಂಗಳು ಏನು ರೈತರಿಗೆ ಕೊಡ್ತಾರಲ್ಲ, 4 ತಿಂಗಳಿಗೆ ಒಂದ್ಸಲಿ ಈ ಹಣನ ಕೊಡ್ತಾರೆ. ಅಂದರೆ ವರ್ಷಕ್ಕೆ 6,000, 4 ತಿಂಗಳಿಗೆ ಒಂದ್ಸಲಿ 2,000 ಕೊಟ್ಟರೆ ವರ್ಷಕ್ಕೆ 6,000 ಆಗುತ್ತೆ, ಓಕೆನಾ. ಸೊ ಆದರೆ 20ನೇ ಕಂತಿನ ಹಣ ಇವಾಗ ಬಿಡುಗಡೆ ಆಗ್ತಾ ಇರೋದು, ಅದು ಆ್ಯಕ್ಚುಲಿ ಜೂನು ಜುಲೈಯಲ್ಲೇ ಬಿಡುಗಡೆ ಆಗಬೇಕಾಗಿತ್ತು. ಬಟ್ ಏನೋ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಮು ಮತ್ತು ಎಲೆಕ್ಷನ್ ಎಲ್ಲ ಇದರಿಂದ ಎಲ್ಲ ಸ್ವಲ್ಪ ಲೇಟ್ ಆಗ್ತಾ ಹೋಯಿತು. ಹಾಗಾಗಿ 20ನೇ ಕಂತಿನ ಹಣ ಖಂಡಿತವಾಗ್ಲೂ 2ನೇ ತಾರೀಕು ಆಗಸ್ಟು ಬಿಡುಗಡೆ ಆಗ್ತಾ ಇದೆ. ಅದು 11 ಗಂಟೆಗೆ ಡೈರೆಕ್ಟಾಗಿ ಅಕೌಂಟಿಗೆ ಬರ್ತಾ ಇದೆ. ಸೊ ಯೋಚನೆ ಮಾಡಬೇಡಿ, ತುಂಬ ಜನ ಲಿಸ್ಟ್ ಇರೋದ್ರಿಂದ ಅಕಸ್ಮಾತ್ ನಿಮಗೇನಾದರೂ 2ನೇ ತಾರೀಕು ಹಾಕಕ್ಕೆ ಆಗಿಲ್ಲ, ಬಂದಿಲ್ಲ ನಿಮಗೆ ಅಂತಂದರೆ 3ನೇ ತಾರೀಕು ತನಕ ದಯವಿಟ್ಟು ಕಾಯಿರಿ, ಖಂಡಿತ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ, ಓಕೆನಾ. ಮತ್ತು ಇದು ಗೃಹಲಕ್ಷ್ಮಿ ಥರ ಅಲ್ಲ. ಗೃಹಲಕ್ಷ್ಮಿಯಲ್ಲಿ ಇನ್ನೂ 19ನೇ ಕಂತಿನ ಹಣನ ಅವರು ಪೆಂಡಿಂಗ್ ಇಟ್ಕೊಂಡು ಕೂತಾರೆ. 19, 20, 21 ಎಲ್ಲ ಫುಲ್ ಪೆಂಡಿಂಗ್ ಇಟ್ಕೊಂಡು ಕೂತಾರೆ. ಬಟ್ ಇದು 4 ತಿಂಗಳಿಗೊಮ್ಮೆ ಕೊಡೋದ್ರಿಂದ ಹಾಯಾಗಿ ಕೊಡ್ತಾ ಇದ್ದಾರೆ. ಒಂದು ಸ್ವಲ್ಪ ಲೇಟ್ ಆಯಿತು, ರೀಸನ್ಸ್ ಇರುತ್ತೆ ಅಲ್ವಾ, ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಎಷ್ಟೊಂದು ಕೆಲಸಗಳು ಅಡ್ಡ ಆಗಿರುತ್ತೆ ಎಲೆಕ್ಷನ್ ಇದರಿಂದ. ಸೊ ಹಾಗಾಗಿ ನಿಧಾನ ಆಗಿದೆ. ದಯವಿಟ್ಟು ಕೊಡ್ತೀವಿ ಆಗಸ್ಟ್ 2ನೇ ತಾರೀಕು ಅಂತ ಹೇಳಿದ್ದಾರೆ. ಸೊ ಅಕಸ್ಮಾತ್ ನಿಮ್ಗೆ 2ನೇ ತಾರೀಕು ರಾತ್ರಿ ಆದರೂ ನೀವು ಚೆಕ್ ಮಾಡಿದಾಗ ಸಿಕ್ಕಿಲ್ಲ ಅಂದರೆ ಯೋಚನೆ ಮಾಡಬೇಡಿ, 3ನೇ ತಾರೀಕಂತೂ ಖಂಡಿತವಾಗ್ಲೂ ಜಮಾ ಆಗುತ್ತೆ, ಓಕೆನಾ. ಇದರಿಂದ ಎಷ್ಟೋ ಚಿಕ್ಕ ಪುಟ್ಟ ಫಾರ್ಮರ್ಸ್ ಇರ್ತಾರಲ್ಲ ಅಂಥವ್ರಿಗೆಲ್ಲ ದುಡ್ಡಿನ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದು ತುಂಬ ಚೆನ್ನಾಗಾಗಿದೆ. ಪಾಪ ಸೇವಿಂಗ್ಸ್ ಅಂತ ಮಾಡ್ಕೊಂಡು ಹೋಗ್ತಾರೆ. ಪೇಮೆಂಟ್ ಡೈರೆಕ್ಟಾಗಿ ಅಕೌಂಟಿಗೆ ಬರೋದ್ರಿಂದ ಯಾವುದೇ ಥರ ಫ್ರಾಡ್ ಆಗುತ್ತೆ ಇಲ್ಲ, ಎಲ್ಲೋ ಯಾರೋ ಮಧ್ಯ ದುಡ್ಡು ಹೊಡಿತಾರೆ ಅನ್ನೋದು ಯೋಚನೆನೇ ಇಲ್ಲ, ಓಕೆನಾ. ಸೊ ಎಲ್ಲ ಫಾರ್ಮರ್ಸು ತುಂಬ ಹೆಲ್ಪ್ ಆಗ್ತಾ ಇದೆ, ಓಕೆ. ಸೊ ಇವಾಗ ಏನಂದರೆ ನೀವೇನಾದರೂ ಅಪ್ಲೈ ಮಾಡಬೇಕು ಇನ್ನೂ ಅಂತ ಅಂದರೆ ಏನೇನು ಎಲಿಜಿಬಿಲಿಟಿ ಇದೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು, ನೀವು ಇಂಡಿಯಾದಲ್ಲಿರಬೇಕು, ಭಾರತೀಯರಾಗಿರಬೇಕು, ಮತ್ತು 5 ಎಕರೆ ನೆಲ ಇರಬೇಕು, ಅಂದರೆ 5 ಏಕರ್ ಲ್ಯಾಂಡ್ ಇರಬೇಕು, ಅದು ನಿಮ್ಮ ಸ್ವಂತದ್ದಾಗಿರಬೇಕು, ಅರ್ಥ ಆಯ್ತಾ. ಹಾಗಿದ್ರೆ ಅಷ್ಟೇ ನಿಮಗೆ PM ಕಿಸಾನ್ ಯೋಜನೆಗೆ ನೀವು ಹಾಕ್ಬೋದು. ಈಗ 4 ಎಕರೆ ಇದ್ದರೆ ಇಲ್ಲ 3 ಎಕರೆ ಇದ್ದರೆ ಖಂಡಿತ ಹಾಕೋಕ್ಕಾಗಲ್ಲ. 5 ಎಕರೆಯಲ್ಲಿ ನೀವೇನಾದರೂ ಹೊಳ ಉಡ್ತಿದ್ರೆ ನೀವು ಈ PM ಕಿಸಾನ್ ಯೋಜನೆನ ಅಪ್ಲೈ ಮಾಡ್ಬೋದು, ಓಕೆ. ಮತ್ತು KYC ಅನ್ನೋದು ಕಂಪ್ಲೀಟ್ ಆಗಿರಬೇಕು, ಅದು ಮಸ್ಟ್ ಆ್ಯಂಡ್ ಶುಡ್ KYC ಆಗಿರಲೇಬೇಕು. ಮತ್ತು ಏನೇನು ಎಲಿಜಿಬಿಲಿಟಿ ಇಲ್ಲ ಅಂದರೆ ನಿಮಗೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಖಂಡಿತ ಇದನ್ನು ಕೊಡಲ್ಲ. ಇದನ್ನು
ಕ್ಯಾನ್ಸಲ್ ಮಾಡಿಬಿಡ್ತಾರೆ, ರದ್ದು ಮಾಡಿಬಿಡ್ತಾರೆ. ಮತ್ತು ನೀವೇನಾದರೂ ಗೌರ್ಮೆಂಟ್ ಎಂಪ್ಲಾಯಿ ವರ್ಕ್ ಮಾಡ್ತಿದ್ರೆ ಇಲ್ಲ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೂ ನಿಮಗೆ ಕೊಡಲ್ಲ. ಮತ್ತು ಇದ್ರ ಜೊತೆ ಏನಾದರೂ ಪ್ರೊಫೆಷ್ನಲ್ಸ್ ಅಂದರೆ ಲಾಯರು, ಇಂಜಿನಿಯರ್ಸು, ಡಾಕ್ಟರು ಏನಾದರೂ ಆಗಿದ್ರೆ ಖಂಡಿತವಾಗ್ಲೂ ಇದು ಕೊಡಲ್ಲ. ಮತ್ತು ಏನಾದರೂ ನಿಮಗೆ 10,000ಕ್ಕಿಂತನೂ ಮಂತ್ಲಿ ನಾನು ಹೇಳ್ತಾ ಇರೋದು 10,000ಕ್ಕಿಂತನೂ ಏನಾದರೂ ಜಾಸ್ತಿ ನಿಮಗೆ ದುಡ್ಡು ಅಥವಾ ಪೆನ್ಷನ್ನು ಅಂತ ಬರ್ತಿದ್ರೆ ಖಂಡಿತ ಕೊಡಲ್ಲ. ಅಪ್ಲೈ ಮಾಡೋಕ್ಕೂ ಹೋಗಬೇಡಿ ಆಯಿತಾ. ತುಂಬ ಜನ ರೈತರು ಕಷ್ಟಪಡ್ತಾ ಇರ್ತಾರೆ, ಅಂಥವ್ರಿಗೆ ಇದಕ್ಕೆ ಒಂದು ಸಹಾಯ ಆಗುತ್ತೆ ಅಂತ ಮಾಡ್ತಾ ಇರೋದು. ಸೊ ನೀವೇನಾದರೂ ಈ ಲಿಸ್ಟಲ್ಲಿ ಇದ್ದರೆ, ಯಾರು ಇನ್ಕಮ್ ಟ್ಯಾಕ್ಸು ಅಥವಾ ಎಂಪ್ಲಾಯಿ ಆಗಿದ್ದು ಇಲ್ಲ ಇದು ಪ್ರೊಫೆಷ್ನಲ್ಸ್ ಆಗಿದ್ದು, ನೀವು 10,000 ರೂಪಾಯಿ ತಿಂಗಳಿಗೆ ಏನಾದರೂ ಬರ್ತೀವಿ ಅಂದರೆ ಖಂಡಿತ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಚಿಕ್ಕ ಪುಟ್ಟ ಫಾರ್ಮರ್ಸ್ಗೆ ಹೆಲ್ಪ್ ಆಗಲಿ ಆದಷ್ಟು, ಅರ್ಥ ಆಯ್ತಾ. ಮತ್ತು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಅಂದರೆ ಇವಾಗ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಆಧಾರ್ ಕಾರ್ಡ್ ಕೊಡಬೇಕು, ಅದು ಲಿಂಕ್ ಆಗಿರಬೇಕು, ಡೈರೆಕ್ಟಾಗಿ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ಮತ್ತು ಲಾಗಿನ್ ಆಗಿರಬೇಕು, PM ಕಿಸಾನ್ ಆಫಿಷಿಯಲ್ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿರಬೇಕು. ಹೆಂಗೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಮತ್ತು KYC ಕಂಪ್ಲೀಟ್ ಆಗಿರಬೇಕು, ಆಪ್ಷನಲ್ಲಿ KYC ಅನ್ನೋದು ಕಂಪ್ಲೀಟ್ ಆಗಬೇಕು. ಮತ್ತು OTP ವೆರಿಫೈ ಮಾಡಿ KYCನ ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಏನಪ್ಪ ಇದು ಅಫಿಷಿಯಲ್ ವೆಬ್ಸೈಟ್ PM ಕಿಸಾನ್ ಅಂದರೆ, ನೀವು ಮೊಬೈಲ್ ಆ್ಯಪಲ್ಲಿ ನೀವೇನಾದರೂ ಆಫ್ಲೈನು ಅಥವಾ ಆನ್ಲೈನ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಮೊಬೈಲ್ ಆ್ಯಪಲ್ಲಿ PM ಕಿಸಾನ್ದು ಒಂದು ಆ್ಯಪ್ ಅಂತ ಬರುತ್ತೆ. ಸೊ ಆ ಆ್ಯಪ್ನ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಇವಾಗ ನಾನು ಆಫ್ಲೈನ್ ಹೆಂಗೆ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತೀನಿ. ಇವಾಗ ಆನ್ಲೈನ್ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಲಿಂಕ್ ಆಗಿರಬೇಕು, ಲಾಗಿನ್ ಮಾಡಬೇಕು PM ಕಿಸಾನ್ಗೆ. ಅಲ್ಲಿ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ KYC ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ಕಂಪ್ಲೀಟ್ ಡೀಟೇಲ್ ಹಾಕಿ KYCನ ಕಂಪ್ಲೀಟ್ ಮಾಡಬೇಕು. ಮತ್ತು OTP ಅನ್ನೋದು ಬರುತ್ತೆ, ನೀವು ನಂಬರ್ ಏನು ಕೊಟ್ಟಿರ್ತೀರಾ ಅದ್ರ OTP ಅನ್ನೋದು ಬರುತ್ತೆ. KYC ಕಂಪ್ಲೀಟ್ ಮಾಡಿದ್ರೆ ನಿಮ್ಮದು ಆನ್ಲೈನ್ ಪ್ರೊಸೀಜರ್ ಖಾಲಿ. ಅಷ್ಟೇ, 4 ಸ್ಟೆಪ್ಸು ಈಸಿಯಾಗೇ ಮಾಡ್ಬೋದು. ಅಕಸ್ಮಾತ್ ಇಲ್ಲ ನನಗೆ ಆನ್ಲೈನ್ ಮಾಡೋಕ್ಕೆ ಬರಲ್ಲ, ಆಫ್ಲೈನೇ ಹೋಗ್ತೀನಿ, ನನಗೆ ಅಷ್ಟು ಗೊತ್ತಾಗ್ತಿಲ್ಲ, ಇಲ್ಲ ನನ್ನ ಮಕ್ಕಳೇ ಹೇಳ್ಕೊಡ್ತಿಲ್ಲ ಅಂದರೆ ನೀವು ಆಫ್ಲೈನು ಹಾಗೇ ಮಾಡ್ಬೋದು. ಏನಂದರೆ CSC ಸೆಂಟರ್ಸ್ಗೆ ಹೋಗಬೇಕಾದ್ರೆ, ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಇರುತ್ತಲ್ಲ, ಕಾಮನ್ ಸರ್ವಿಸ್ ಸೆಂಟರ್ಸ್ಗೆ ಹೋಗಿ ನೀವು ಬಯೋಮೆಟ್ರಿಕ್ ಅನ್ನೋದು ಕೊಡಬೇಕು, ಫಿಂಗರ್ ಪ್ರಿಂಟ್ಸ್ ಅನ್ನೋದನ್ನು ಕೊಡಬೇಕು. ಆಧಾರ್ ಕಾರ್ಡಲ್ಲೆಲ್ಲ ಕೊಟ್ಟಿರ್ತೀರಲ್ಲ ಹಾಗೆ ಫಿಂಗರ್ ಪ್ರಿಂಟ್ಸ್ ಕೊಡಬೇಕು. ಮತ್ತು ಮೊಬೈಲಿಗೆ ನೀವು ಡೌನ್ಲೋಡ್ ಮಾಡ್ಕೋಬೇಕು ಆ್ಯಪ್. ಹೇಳದ್ನಲ್ಲ PM ಕಿಸಾನ್ದು ಒಂದು ಆ್ಯಪ್ ಬರುತ್ತೆ, ಅದು ಡೌನ್ಲೋಡ್ ಮಾಡಿದ್ರೆ, ಆ್ಯಂಡ್ರಾಯ್ಡ್ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಫೇಸ್ ಅಥೆಂಟಿಕೇಷನ್ ಕೇಳುತ್ತೆ ಅದು, ಆಯಿತಾ. ನಿಮ್ಮದು ಏನಾದರೂ ಡೌನ್ಲೋಡ್ ಮಾಡಿದ್ಮೇಲೆ ಇನ್ಸ್ಟಾಲ್ ಮಾಡಿ ಡೌನ್ಲೋಡ್ ಮಾಡಿ ನೀವೇನಾದರೂ ಅದರಲ್ಲಿ ಡೀಟೇಲ್ ನೋಡಬೇಕು ಅಂತಂದರೆ ನಿಮ್ಮದು ಫೇಸ್ ಐಡೆಂಟಿಫಿಕೇಷನ್ ಕೇಳುತ್ತೆ. ನೀವು ನೀಟಾಗಿ ಹೀಗೆ ಫೋನ್ನ ಎದುರುಗಡೆ ಇಟ್ಕೊಂಡು ತೋರಿಸ್ಬೇಕು. ಸೊ ಆವಾಗ ರೆಕಗ್ನೈಸ್ ಮಾಡುತ್ತೆ. ಸೊ ನಿಮ್ಮದು ಮಾತ್ರ ನೀವು ಮಾತ್ರ ಓಪನ್ ಮಾಡೋಕ್ಕಾಗಬೇಕು, ಆ ಥರ ಮಾಡಿದ್ದಾರೆ. ಇದು ತುಂಬ ಸೆಕ್ಯೂರ್ಡಾಗಿ ಮಾಡಿರೋದು, ಓಕೆನಾ. ನೀವು ಅಕಸ್ಮಾತ್ ಇದಿಷ್ಟ ನೋಡಿ ಇದರಲ್ಲಿ ಮತ್ತು KYC ನೀವು ಕಂಪ್ಲೀಟ್ ಮಾಡಿ ಮುಗಿಸಿದ್ರೆ ಅಲ್ಲಿಗೆ ಆಫ್ಲೈನ್ದು ಪ್ರೊಸೀಜರು ಮುಗಿಯುತ್ತೆ. ಅಕಸ್ಮಾತ್ ನಿಮ್ಮದು ಚೆಕ್ ಮಾಡಬೇಕು ಯಾವ ಥರ PM ಕಿಸಾನ್ ಸ್ಟೇಟಸ್ ಏನೇನಾಗಿದೆ, ದುಡ್ಡು ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂದರೆ ನೀವು ಅದೇ ವೆಬ್ಸೈಟ್ಗೆ ಫಸ್ಟ್ ಹೋಗಬೇಕು. ಯಾವುದೇ ಆದರೂ ಫಸ್ಟ್ ವೆಬ್ಸೈಟ್ಗೆ ಹೋಗಬೇಕು. ಆ ವೆಬ್ಸೈಟಿಗೆ ಹೋಗಿ ನೀವು ಸ್ಟೇಟಸ್ನ ಚೆಕ್ ಮಾಡಿದ್ರೆ ಬೆನಿಫಿಷರಿ ಸ್ಟೇಟಸ್ ಅಂತ ಬರುತ್ತೆ ಅಲ್ಲಿ ಆಪ್ಷನ್ನು. ಸೊ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ನಂಬರು ಅಥವಾ ಆಧಾರ್ ಕಾರ್ಡ್ ಡೀಟೇಲ್ನ ಅಲ್ಲಿ ಎಂಟರ್ ಮಾಡಿದ ತಕ್ಷಣ ಚೆಕ್ ಇನ್ಸ್ಟಾಲ್ಮೆಂಟ್ ಸ್ಟೇಟಸ್ ಅಂತ ಬರುತ್ತೆ. ಸೊ ನಿಮ್ಗೆ ಆ ದುಡ್ಡು ಬಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೀವು ಈ ಪ್ರೊಸೀಜರ್ನ ಆಗಸ್ಟ್ 2ನೇ ತಾರೀಕು 11 ಗಂಟೆ ಮೇಲೆ ಟ್ರೈ ಮಾಡಿ. ಮತ್ತು ಸತತವಾಗಿ ನೀವು ಟ್ರೈ ಮಾಡ್ಕೊಂಡು ಹೋಗಿ 3ನೇ ತಾರೀಕು ಒಳಗಡೆ ನಿಮಗೆ ಬಂದಿರತ್ತೆ, ಆಯ್ತಾ. ಅಕಸ್ಮಾತ್ ನೀವೇನಾದರೂ ಹೊಸ ಫಾರ್ಮರ್ ಆಗಿದ್ದು, ಹೊಸ ರೈತರಾಗಿ ನೀವೇನಾದರೂ ಹೆಂಗಪ್ಪ ನಾನು ಮಾಡೋದು ಅಂತ ಅಂದರೆ, ಈ ಹೊಸ ಏನು ಮಾಡಬೇಕು ಅಂದರೆ ಸೆಲೆಕ್ಟ್ ನ್ಯೂ ಫಾರ್ಮರ್ ಅಂತ ಇರುತ್ತೆ, ರಿಜಿಸ್ಟ್ರೇಷನ್ ಇರುತ್ತೆ, ಆಪ್ಷನ್ನು ಆನ್ ಮಾಡ್ಕೊಳ್ಳಿ, ಆಯಿತಾ. ಆಮೇಲೆ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬೇಕು. ಯಾವುದೇ ಆದರೂ ಅಷ್ಟೇ ಹೇಳೋದ್ನಲ್ಲ, ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಆಧಾರ್ ಕಾರ್ಡು ಮತ್ತು ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಡೀಟೇಲು ನೀವು ಹಾಕಬೇಕಾಗತ್ತೆ. ಮತ್ತು ಬ್ಯಾಂಕ್ ಅಕೌಂಟ್ ನೀವು ಯಾರು ಲಿಂಕ್ ಮಾಡ್ತೀರಾ ಆಧಾರ್ ಕಾರ್ಡ್ಗೆ ಅದನ್ನು ನೀವು ಡೈರೆಕ್ಟಾಗಿ ಹಾಕಬೇಕು. ಸೊ ಆವಾಗ ಕಂಪ್ಲೀಟ್ KYC ಎಲ್ಲ ಹಾಕಿದ್ಮೇಲೆ, KYC ಎಲ್ಲ ನೀವು ಫಿಲ್ ಮಾಡಾದ್ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮಾಡಿ. ಅದು ಹೊಸ ರೈತರಿಗಷ್ಟೇ, ನಾನು ಇವಾಗ ಏನು ಹೇಳಿದೆ ಹೊಸ ರೈತರಿಗಷ್ಟೇ. ಸೊ ಅಂಥವ್ರು ಮಾಡಿದ್ರೆ ನಿಮಗೆ ಇನ್ಸ್ಟಾಲ್ಮೆಂಟು ನೆಕ್ಸ್ಟ್ ಯಾವ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂದರೆ 21ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಆವಾಗ ನಿಮಗೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ 4 ತಿಂಗಳು ಒಂದ್ಸಲಿ ಬರುತ್ತೆ, ಓಕೆನಾ. ಸೊ ಏನಂದರೆ ಇಲ್ಲಿ ನಾನು ಮೇಯ್ನಾಗಿ ಏನು ಹೇಳಬೇಕು ಅಂದರೆ, ನೀವು ಯಾವುದೇ ಥರ ಫ್ರಾಡ್ ಕಾಲ್ಗಳು ಬಂದರೂ ದಯವಿಟ್ಟು ನೀವು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ಯಾರು OTP ಹೇಳಿ, ಮೊಬೈಲ್ ನಂಬರ್ ಹೇಳಿ, ಇಲ್ಲ ಬ್ಯಾಂಕ್ ಅಕೌಂಟ್ ಹೇಳಿ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿಬಿಡಿ. ಅದು ನಿಮ್ಮ ಡೈರೆಕ್ಟ್ ಅಕೌಂಟಿಗೆ ಬರುತ್ತೆ, ಯಾವ ಥರನೂ ಯೋಚನೆ ಮಾಡೋದು ಬೇಕಾಗಿಲ್ಲ.
ಸೊ ಇದಾಗಿತ್ತು ನಮ್ಮ ವಿಡಿಯೋ ಇವತ್ತೊಂದು. ನಾನು 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕು ಕಮೆಂಟು ಶೇರು ಮಾಡೋದನ್ನು ಮರಿಬೇಡಿ. ಮತ್ತು ನೀವೇನಾದರೂ ಹೊಸ ಫಾರ್ಮರ್ಸ್ ಆಗಿರೋ ನನ್ನ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಡೈರೆಕ್ಟ್ ಇರಿ. ಓಕೆನಾ? ಸೊ ಇಷ್ಟ ಆಗಿತ್ತು ನಮ್ಮ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ನಿಮ್ಮನ್ನು ನೋಡ್ತೀನಿ. ಥ್ಯಾಂಕ್ ಯು.